ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಅನದರ್ ವಿಡಿಯೋ. ನಾನು ಈ ವಿಡಿಯೋದಲ್ಲಿ ಏನು ಅಂತಂದರೆ ಗರ್ಲ್ ಬೇಬಿಗೆ ಟ್ರೆಡಿಷ್ನಲ್ ವೇರ್ಸ್ ಯಾವ ಥರ ಡಿಸೈನ್ ಮಾಡ್ಕೋಬೋದು ಅಂತ ಹೇಳಿ ನಾನು ಹೇಳ್ತೀನಿ. ಓಕೆನಾ? ಇದು ಯಾವ ಥರ ಮೆಟೀರಿಯಲ್ ತೊಗೊಂಡಿದ್ದೀವಿ, ಇದ್ರ ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂತ ನಾನು ತುಂಬ ಡೀಟೇಲ್ ಆಗಿ ಹೇಳಿರ್ತೀನಿ. ಓಕೆನಾ? ಇದು ನೋಡಿ, ನಾನು ಇವಾಗ ತೋರಿಸ್ತಿರೋದು ಒಂದು ಪಿಂಕ್, ಡಾರ್ಕ್ ಪಿಂಕ್ ಕಲರ್ ಲೆಹೆಂಗಾ. ಇದು ಲೆಹೆಂಗಾ ನಾವು ಏನು ಅಂತಂದರೆ ಸಾಫ್ಟ್ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀವಿ. ಸ್ಯಾರಿ ತೊಗೊಂಡು ಅದರಿಂದ ಡಿಸೈನ್ ಮಾಡಿರೋದು. ಇದಕ್ಕೆ ನೀವು ನೋಡಿದರೆ ಕೆಳಗಡೆ ರಾಮ ಬ್ಲೂ ಕಲರ್ ಬಾರ್ಡರ್ ಬಂದಿದೆ. ಸೊ ಇದರಿಂದ ಏನು ಮಾಡಿದ್ದೀವಿ ಅಂತಂದರೆ ನಾವು ಇದೇ ಕಾಂಟ್ರಾಸ್ಟ್ ಬಾರ್ಡರ್ ಕಲರ್ ಕ್ಲಾತ್ ತೊಗೊಂಡು ರಾ ಸಿಲ್ಕ್ ತೊಗೊಂಡು ಇದಕ್ಕೆ ಲೆಹೆಂಗಾದಲ್ಲಿರೋ ಅಂಥ ಕಲರಲ್ಲಿ ವರ್ಕ್ ಮಾಡಿದ್ವಿ. ಇದು ಕಂಪ್ಯೂಟರ್ ವರ್ಕು, ಬಂಚಸ್ ಆಗಿ ಕಂಪ್ಯೂಟರ್ ವರ್ಕು ಯೋಕ್ ಪಾರ್ಟಲ್ಲಿ ಕೊಟ್ಟಿದ್ದೀವಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನೆಕ್ ಹತ್ರ ಏನು ಅಂತಂದರೆ ನಾವು ಜ್ಯುವೆಲರಿ ಹಾಕಿದ್ರೂ ಹಾಕಿಲ್ಲ ಅಂತಂದ್ರೂ ಕಿಡ್ಸಿಗೆ ತುಂಬ ಈಸಿಯಾಗಿ ಕ್ಯಾರಿ ಮಾಡೋ ಥರ ನೆಕ್ ಹತ್ರ ಏನು ಅಂತಂದರೆ ಸಣ್ಣ ನೆಕ್ ಡಿಸೈನ್ ಕೊಟ್ಟಿದ್ದೀವಿ, ಒಂದು ನೆಕ್ಲೆಸ್ ಥರ. ಆಮೇಲೆ ಬಾಡಿಯಲ್ಲೆಲ್ಲನೂ ಸಣ್ಣ 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 ಬುಟ್ಟ ಕೊಟ್ಟಿದ್ದೀವಿ. ನೋಡ್ಬೋದು ನೀವು. ಬ್ಲೌಸು ಯೋಕ್ ಪಾರ್ಟ್ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಸ್ಲೀವ್ ಪಾರ್ಟ್ ಏನು ಅಂತಂದರೆ ಸಣ್ಣ ಪಫ್ ಕೊಟ್ಟಿದ್ದೀವಿ. ಆಮೇಲೆ ಇದು ಸ್ಲೀವಿಗೂ ವರ್ಕ್ ಅದು ಏನು ಮಾಡಲಾರ್ದಂಗೆ ನಮಗೆ ಸ್ಯಾರಿಯಲ್ಲಿ ಬಾರ್ಡ್ರಲ್ಲಿ ಏನು ಬಾರ್ಡ್ರ್ ಬಂದಿದೆಯಲ್ಲ ಆ ಬಾರ್ಡರ್ ಯೂಸ್ ಮಾಡಿಕೊಂಡು ಪಫ್ ಕೊಟ್ಟಿದ್ದೀವಿ. ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಇವಾಗ ನಾನು ತೋರಿಸ್ತಿರೋ ಈ ಡ್ರೆಸ್ ಏನು ಅಂತಂದರೆ ಲಂಗ ಬ್ಲೌಸು. ನಾವು ಇದು ಮೆಟೀರಿಯಲ್ ಬಂದು ಲಂಗ ಬ್ಲೌಸ್ ಮೆಟೀರಿಯಲ್ ಸಿಗುತ್ತಲ್ಲ ಆ ಮೆಟೀರಿಯಲಲ್ಲಿ ಮಾಡಿರೋ ಅಂಥದ್ದು. ಇದು ಸಣ್ಣ ಏನು ಅಂತಂದರೆ 6-7 ಇಯರ್ಸ್ ಹುಡುಗರಿಗೆ ಚೆನ್ನಾಗಾಗುತ್ತೆ. ಅದಕ್ಕಿಂತ ಮೇಲೆ ಇರೋ ಹುಡುಗರಿಗೆ ಏನು ಅಂತಂದರೆ ನಾವು ಸ್ಯಾರೀಸ್ ತೊಗೊಂಡು ಮಾಡಿಸಿದ್ದೀವಿ ಅಂತಂದರೆ ನಮ್ಗೆ ತುಂಬ ಚೆನ್ನಾಗಿ ಗೇರ ಬರುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ಇದು ಕಾಂಬಿನೇಷನ್ ನೋಡ್ಬೋದು ನೀವು. ಡಾರ್ಕ್ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್, ಒಂಥರ ಪ್ಯಾರೆಟ್ ಗ್ರೀನ್ ಥರ ಬಂದಿದೆ. ಇದಕ್ಕೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಇದು ಸೊಂಟದ ಪಟ್ಟಿ ಪಾರ್ಟಲ್ಲಿ ಒಂದು ವರ್ಕ್ ಮಾಡಿಸಿದ್ದೀವಿ, ಎಲಿಫೆಂಟ್ ವರ್ಕ್ಸ್. ನಾವು ಏನಂತಂದರೆ ಏನು ಬೇರೆ ಆ್ಯಕ್ಸಸರೀಸ್ ಏನು ಯೂಸ್ ಮಾಡೋದು ಬೇಕಾಗಿರಲ್ಲ. ಅವರು ಸಣ್ಣ ಮಕ್ಕಳು ಬೇರೆ ನಾವು ಎಲ್ಲ ಆ್ಯಕ್ಸಸರೀಸ್ ಆಗಿದ್ದರೆ ಇರಿಟೇಟ್ ಆಗ್ತಾರಲ್ಲ, ಅದ್ರ ಸಲುವಾಗಿ ಇದು ಸೊಂಟದ ಪಟ್ಟಿ ಥರ ಮಾಡಿಸಿದ್ದೀವಿ. ನೆಕ್ ಸಿಂಪಲ್ಲಾಗಿ ನೆಕ್ ಬಂದಿದೆ. ಇದಕ್ಕೂ ಸೇಮ್ ಹಂಗೇನೆ ನಾನು ಲಾಸ್ಟಲ್ಲಿ ತೋರಿಸಿರೋ ಥರನೇ ಪಫ್ ಸ್ಲೀವ್ಸು, ಸಣ್ಣ ಪಟ್ಟಿ, ಇಷ್ಟೇ. ನಾರ್ಮಲಾಗಿ ಹಿಂಗೆ ನೋಡೋದಕ್ಕೆ ನಮ್ಗೆ ಏನಂತಂದರೆ ಲಂಗ ಬ್ಲೌಸ್ ಥರ ಅನಿಸುತ್ತೆ. ಸ್ವಲ್ಪ ಮಂದಿ ಏನು ಮಾಡಿಸ್ತಾರೆ ಅಂತಂದರೆ ಇಲ್ಲಿ ಸೊಂಟದ ಕಡೆ ಬೆಲ್ಟ್ ಹಾಕಿಸ್ತಾರೆ. ಆದರೂ ಇದು ನಾನು ಮಾಡಿರೋದೇನು ಅಂತಂದರೆ ಬಾಡಿ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಪಾರ್ಟಿಂದನೂ ಬಾಡಿ ಬಂದುಬಿಡುತ್ತೆ ನಮಗೆ. ಇದರಿಂದ ಏನಾಗುತ್ತೆ ಅಂತಂದರೆ ಹುಡುಗರಿಗೆ ಫಂಕ್ಷನ್ಸಲ್ಲಿ ಕ್ಯಾರಿ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಇದು. ಆಮೇಲೆ ನಾವು ಮದರ್ಸ್ ಏನು ಅಂತಂದರೆ ನಾವು ಬಿಟ್ಬಿಡ್ಬೋದು ಅವ್ರನ್ನ, ಅದು ಅವ್ರ ಡ್ರೆಸ್ ಯಾವ ಥರ ಇದೆ, ಹೆಂಗೆ ಮಾಡ್ಕೋತಿದ್ದಾರೆ ಅಂತೆಲ್ಲ ಟೆನ್ಷನ್ ಇರಲ್ಲ. ಈ ಥರ ನೀವು ಡಿಸೈನ್ ಮಾಡಿಸ್ಕೊಳ್ಳಿ, ಹುಡುಗರಿಗೆ ತುಂಬ ನಿಮಗೆ ಫ್ರೆಂಡ್ಲಿ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್? ನಾನು ಇವಾಗ ತೋರಿಸ್ತಿರೋದು ಏನು ಅಂತಂದರೆ ಸ್ವಲ್ಪ ಫ್ಯಾನ್ಸಿ ಐಟಮ್, ಫ್ಯಾನ್ಸಿ ಸ್ಯಾರಿಯಲ್ಲಿ ಮಾಡಿಸಿರೋ ಅಂಥ ಲೆಹೆಂಗಾ ಬ್ಲೌಸ್ ಇದು. ನಾವು ಯಾವುದೇ ಕಲರ್ ಇರಲಿ, ಗರ್ಲ್ಸಿಗೆ ದ ಫೇವ್ರೆಟ್ ಥಿಂಗ್ ಏನು ಅಂತಂದರೆ ಪಿಂಕ್ ಕಲರ್ ಜಾಸ್ತಿ ಆಗುತ್ತೆ. ಇದಕ್ಕೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಇದು ಪೀಚ್ ಕಲರ್ ಲೆಹೆಂಗಾ ಆಗಿರೋದ್ರಿಂದ ಪೀಚ್ ಕಲರಲ್ಲಿ ವರ್ಕ್ ಮಾಡಿಸಿದ್ದೀವಿ. ಇದು ಶೋಲ್ಡರ್ ಪಾರ್ಟಿಂದ ಕ್ರೀಪರ್ಸ್ ಬಂದಿದೆ ಸಣ್ಣದು. ಆಮೇಲೆ ನೀವು ಸ್ಲೀವ್ಸ್ ನೋಡ್ಬೋದು. ಇದೇನು ಅಂತಂದರೆ ಅಂಬ್ರೆಲಾ ಸ್ಲೀವ್ಸ್ ಅಂತಾರೆ. ಇದು ಕೆಳಗಡೆ ಇಲ್ಲಿ ನೀವು ಕೆಳಗಡೆ ಈ ಆರ್ಮ್ ಪಾರ್ಟ್ ಅಲ್ಲಿ ಹೋಲ್ ಬಂದ್ಬಿಡುತ್ತೆ, ಅಂದ್ರೆ ಮೇಲ್ಗಡೆ ಈ ತರ ಅಂಬ್ರೆಲಾ ತರ ಇರುತ್ತೆ ಅಷ್ಟೇ. ಇದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಏನು ಅಂತಂದ್ರೆ ಸಣ್ಣ ಸಣ್ಣ ಬುಟಿ ಕೊಟ್ಟಿದೀವಿ. ಜಸ್ಟ್ ನೆಕ್ ಪಾರ್ಟ್ ಬಂದಿದೆ, ಆಮೇಲೆ ಸಣ್ಣ ಸಣ್ಣ ಬುಟಿ, ಶೋಲ್ಡರ್ ಪಾರ್ಟ್ ಇಂದ ಕ್ರೀಪರ್ಸ್ ಬಂದಿದೆ. ಆಮೇಲೆ ಕೆಳಗಡೆ ಏನು ಅಂತಂದ್ರೆ ಒಂದು ಪೆಪ್ಲಮ್ ಟಾಪ್ ಡಿಸೈನ್ ಮಾಡಿದೀವಿ. ಇದು ಏನು ಅಂತಂದ್ರೆ ಮಿನಿಮಮ್ 11-12 ಇಯರ್ಸ್ ಹುಡುಗರಿಗೆ ಈ ತರ. ಏನು ಅಂತಂದ್ರೆ ನಾನು ನಿಮ್ಗೆ ಲಾಸ್ಟ್ ಸೆಟ್ ಅಲ್ಲಿ ನಾನು ನಿಮ್ಗೆ ಬಾಡಿ ತೋರಿಸಿದ್ನಲ್ವಾ, ಇದ್ರಲ್ಲಿ ಆ ತರ ಬಾಡಿ ಇರಲ್ಲ. ನಾರ್ಮಲ್ ಆಗಿ ನಾವು ಈ ತರ ವೆಸ್ಟ್ ಪಾರ್ಟ್ ಅಲ್ಲಿ ಟೈ ಮಾಡ್ಕೊಳ್ಳೋದು. ಇದು ನಿಮಗೆ 11-12 ಇಯರ್ಸ್ ಹುಡುಗರಿಗೆ ಈ ತರ ಕಂಫರ್ಟ್ ಆಗುತ್ತೆ. 7-8 ಇಯರ್ಸ್, ಆಮೇಲೆ 1 ಇಯರ್ ಬೇಬಿಯಿಂದ ಹಿಡಿದು ನೀವು 7-8 ಇಯರ್ಸ್ 9 ಇಯರ್ಸ್ ತನೂ ಬಾಡಿ ಹಾಕಿಸ್ಕೊಂಡಿದ್ದೀರಿ ಅಂತಂದ್ರೆ ನಿಮ್ಮ ಹುಡುಗರಿಗೂ ನಿಮಗೂ ಕಂಫರ್ಟ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಇದು ಒಂದು ಲೆಹೆಂಗಾ ನೋಡಿ, ನಾವು ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಮಾಡಿರೋ ಅಂಥದ್ದು. ಇದು ಕ್ಲಾತ್ ಏನು ಅಂತಂದ್ರೆ ಕಾಟನ್ ಅಲ್ಲಿ ಟಿಶ್ಯೂ ಕ್ಲಾತ್. ಇದೆಲ್ಲ ಫುಲ್ ಆಲ್ ಓವರ್ ಹಾರಿಜಾಂಟಲ್ ಲೈನ್ಸ್ ಬಂದಿದೆ. ಆಮೇಲೆ ಸಣ್ಣ ಸಣ್ಣ ಬುಟ್ಟ ಬಂದಿರೋ ಅಂತ ಸ್ಯಾರಿ ತಗೊಂಡಿದ್ದೀವಿ. ಇದಕ್ಕೆ ಆಪೋಸಿಟ್ ಅಲ್ಲಿ ರೆಡ್ ಶೇಡ್ ಅಲ್ಲಿ ರೆಡ್ ಅಂಡ್ ಆರೆಂಜ್ ಶೇಡ್ ಅಲ್ಲಿ ಬಾರ್ಡರ್ ಬಂದಿದೆ. ಸೊ ಇದಕ್ಕೆ ಏನ್ ಮಾಡಿದೀವಿ ಅಂತಂದ್ರೆ ನಾವು ಇದೇ ಸ್ಯಾರಿಯಲ್ಲಿ ಬಂದಿರೋ ಅಂತ ಪಲ್ಲು ತಗೊಂಡು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದೀವಿ. ಬ್ಲೌಸ್ ಅಲ್ಲೂ ನೀವು ನೋಡ್ಬೋದು ವೆಸ್ಟ್ ಪಾರ್ಟ್ ಅಲ್ಲಿ ದೊಡ್ಡದಾಗಿ ಏನು ಅಂತಂದ್ರೆ ನಾವು ಕಟ್ ವರ್ಕ್ ಕೊಟ್ಟಿದ್ದೀವಿ. ಇದನ್ನೇ ಸೇಮ್ ಹ್ಯಾಂಡಿಗೂ ಅದೇ ತರ ಸ್ಕ್ಯಾಲಪ್ ಕೊಟ್ಟಿದ್ದೀವಿ. ಆಮೇಲೆ ಇದಕ್ಕೆ ಏನಂತಂದ್ರೆ ತುಂಬಾ ಮಿನಿಮಲ್ ರೌಂಡ್ ನೆಕ್ ಕೊಟ್ಟಿದ್ದೀವಿ ಅಷ್ಟೇ, ಇದರಲ್ಲಿ ಏನು ಜಾಸ್ತಿ ಇಲ್ಲ. ಆದ್ರೆ ಇದು ಕಲರ್ ಕಾಂಬಿನೇಷನ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಆಮೇಲೆ ಏನು ಅಂತಂದ್ರೆ ನಾವು ಈ ಲೆಹೆಂಗಾಗ್ ಮಾಡಿರೋದೇನು ಅಂತಂದ್ರೆ ಇದು ತುಂಬಾ ತೆಳ್ಳಗಿರೋದ್ರಿಂದ ನಾ ಏನ್ ಮಾಡಿದೀನಿ ಅಂತಂದ್ರೆ ಒಳಗಡೆ ಎರಡು ಲೇಯರ್ ಲೈನಿಂಗ್ ಯೂಸ್ ಮಾಡಿದೀನಿ. ನೀವು ಆ ತರಾನು ಯೂಸ್ ಮಾಡ್ಬೋದು. ಓಕೆನಾ? ಇದಕ್ಕೂ ಏನಂತಂದ್ರೆ ಮೇಲ್ಗಡೆ ಬಾಡಿ ಕೊಟ್ಟಿಲ್ಲ, ವೆಸ್ಟ್ ಪಾರ್ಟ್ ಅಲ್ಲೇ ಬೆಲ್ಟ್ ಕೊಟ್ಟಿದ್ದೀವಿ. ನೀವು ಈ ತರ ಸ್ಟಿಚ್ ಮಾಡಿಸ್ಕೋಬಹುದು. ಫ್ರೆಂಡ್ಸ್, ಇದು
ಇದೊಂಥರ ಫ್ರೆಂಡ್ಸ್, ಇದೊಂಥರ ಏನು ಅಂತಂದರೆ ಡಿಫ್ರೆಂಟ್ ಆಗಿರೋ ಅಂತ ಲೆಹೆಂಗಾ. ನೋಡೋದಕ್ಕೆ ಲೆಹೆಂಗಾ ಥರ ಅನಿಸುತ್ತೆ, ಆದರೂ ಇದು ಲೆಹೆಂಗಾ ಅಲ್ಲ, ಲಾಂಗ್ ಫ್ರಾಕ್ ಥರ ಡಿಸೈನ್ ಮಾಡಿದ್ದೀವಿ. ನೋಡ್ಬೋದು ನೀವು ಪರ್ಪಲ್ ಕಲರಿಗೆ ರೋಸ್ ಗೋಲ್ಡಲ್ಲಿ ಫುಲ್ ಆಲ್ ಓವರ್ ಸ್ಯಾರಿನಲ್ಲಿ ಬುಟೀಸ್ ಬಂದಿದೆ. ಇದನ್ನು ಒಂದು ಸ್ಯಾರಿಯಿಂದನೇ ಮಾಡಿರೋದು. ಇದಕ್ಕೂ ಡಬಲ್ ಬಾರ್ಡರ್ ಥರ ಬಾರ್ಡರ್ ಬಂದಿದೆ. ಇದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ ನಾರ್ಮಲ್ ಆಗಿ ಬ್ಲೌಸ್ ಬರುತ್ತಲ್ಲ, ಇದರಲ್ಲಿ ಬ್ಲೌಸ್ ಬಂದಿಲ್ಲ. ಇದು ಒಂಥರ ಸ್ಲೀವ್ಲೆಸ್ ವೆಸ್ಟ್ ಕೋಟ್ ಥರ ಕೊಟ್ಬಿಟ್ಟಿದ್ದೀವಿ. ನೋಡ್ಬೋದು ನೀವು ಇದೆಲ್ಲ ಸ್ಲೀವ್ಸಿಗೆ, ಆಮೇಲೆ ಬಾಡಿಗೆ ಯೋಗ್ ಪಾರ್ಟಿಗೂ ಫುಲ್ ಫ್ರಿಲ್ಸ್ ಅಲ್ಲಿ ಇದೇ ಬಾರ್ಡರ್ ಏನು ಕ್ಲಾತ್ ಇರುತ್ತಲ್ಲ ಅದನ್ನ ಪೈಪಿಂಗ್ ವಿತ್ ಈ ತರ ಫ್ರಿಲ್ಸ್ ಕೊಟ್ಬಿಟ್ಟಿದೀವಿ. ಆಮೇಲೆ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇದು ಏನಂತಂದ್ರೆ ಕೋಟ್ ಜರಿಲಾರ್ದಂಗೆ ಅವ್ರಿಗೆ ಕಂಫರ್ಟ್ ಆಗಿರ್ಲಿ ಅಂತ ಹೇಳಿ ಇಲ್ಲೂ ಥ್ರೆಡ್ಸ್ ಕೊಟ್ಬಿಟ್ಟಿದೀವಿ ಬ್ಯೂಟಿಫುಲ್ ಲಟ್ಕನ್ಸ್ ಇಂದ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಇದಕ್ಕೆ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇದು ಕೋಟ್ ಹಾಕೊಂಡು ಇದು ವೇರ್ ಮಾಡ್ಬೋದು, ಇಲ್ಲ ಕೋಟ್ ಬೇಡ ಅಂತಂದ್ರೂ ಕೋಟ್ ರಿಮೂವ್ ಮಾಡ್ಕೊಂಡು ನಾರ್ಮಲ್ ಆಗಿ ಬ್ಲೌಸ್ ಹಿಂಗೆ ಸಿಂಗಲ್ ಸ್ಲೀವ್ಲೆಸ್ ಫ್ರಾಕ್ ತರ ಆದ್ರೂ ವೇರ್ ಮಾಡ್ಕೋಬಹುದು, ಯಾವ ತರನಾದ್ರೂ ಅದು ವೇರ್ ಮಾಡ್ಕೋಬಹುದು. ಆಮೇಲೆ ಇದು ಏನು ಅಂತಂದ್ರೆ ಈ ಕೋಟ್ ಇದೆ ಅಲ್ಲ, ಹಿಂಗೇನು ಜರಿಲಾರ್ದಂಗೆ ಅವ್ರಿಗೆ ಕಂಫರ್ಟ್ ಆಗಿ ಇರ್ಲಿ ಅಂತ ಹೇಳಿ ಏನು ಅಂತಂದ್ರೆ ನಾವ್ ಇಲ್ಲಿ ಒಂದು ಪಿನ್ ಕೊಟ್ಬಿಟ್ಟಿದೀವಿ. ಏನಂತಂದ್ರೆ ಸೇಫ್ಟಿ ಬಟನ್ ಕೊಟ್ಟಿದೀವಿ. ಸೊ ನಾವು ಬೇಕು ಅಂತಂದ್ರೆ ಹಾಕೋಬಹುದು, ಬೇಡ ಅಂತಂದ್ರೆ ರಿಮೂವ್ ಮಾಡ್ಕೋಬಹುದು. ಇದು ಒಂಥರ ಡಿಫ್ರೆಂಟ್ ಆಗಿರೋ ಅಂತ ಪ್ಯಾಟ್ರನ್. ಇದು ನಮಗೆ ಮ್ಯಾರೇಜಸ್ಸಿಗೆ, ಈವ್ನಿಂಗ್ ರಿಸೆಪ್ಷನ್ಸಿಗೆ, ಸಣ್ಣ ಸಣ್ಣ ಪಾರ್ಟೀಸಿಗೆಲ್ಲ ಚೆನ್ನಾಗಿ ಅನ್ಸೋವಂಥ ಪ್ಯಾಟ್ರನ್. ನೀವು ಟ್ರೈ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಇದು ಒಂದು ಸೆಲ್ಫ್ ಕಲರಲ್ಲಿ ಲೆಹೆಂಗಾ ಆ್ಯಂಡ್ ಬ್ಲೌಸ್ ಎರಡೂ ಸೆಲ್ಫ್ ಕಲರಲ್ಲಿ ಬಂದಿದೆ. ಸೊ ಇದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ ಕಾಂಟ್ರಾಸ್ಟಲ್ಲಿ ಮಗ್ಗಮ್ ವರ್ಕ್ ಮಾಡಿಸಿದ್ದೀವಿ. ಗ್ರೀನಲ್ಲಿ ಕಾಂಟ್ರಾಸ್ಟಲ್ಲಿ ಮಗ್ಗಮ್ ವರ್ಕ್ ಮಾಡಿಸಿದ್ದೀವಿ. ನೀವು ನೋಡ್ಬೋದು ಹೆವಿಯಾಗಿ ಕುಂದನ್ ವರ್ಕ್ ಬಂದಿದೆ. ಆಮೇಲೆ ಬಾಡಿ ಪಾರ್ಟ್ ಎಲ್ಲ ಸಣ್ಣ ಸಣ್ಣ ಬುಟ್ಟ ಕೊಟ್ಟಿದ್ದಾನೆ. ಆಮೇಲೆ ನೀವು ಕೈ ನೋಡಿದರೆ ಇದು ಏನು ಅಂತಂದರೆ ಬಾಜುಬಂದಿ ಮಾಡೆಲ್ ಬಂದಿದೆ. ಇದನ್ನು ಸೇಮ್ ಫುಲ್ ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಫಂಕ್ಷನ್ಸಿಗೆ, ಮ್ಯಾರೇಜಸ್ಸಿಗೆ ತುಂಬ ಚೆನ್ನಾಗಿ ಆಗಿರೋ ಅಂಥ ಡಿಸೈನ್ ಇದು. ಆಮೇಲೆ ನೀವು ಇಲ್ಲಿ ಲಟ್ಕನ್ಸ್ ನೋಡ್ಬೋದು, ಹೆವಿಯಾಗಿ ಲಟ್ಕನ್ಸ್ ಕೊಟ್ಟಿದ್ದೀವಿ. ಓಕೆನಾ, ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು. ಇದು ಒಂದು ಡಿಫ್ರೆಂಟ್ ಆಗಿರೋ ಅಂಥ ಐರನ್ ಪ್ಲೀಟಿಂಗು ಲೆಹೆಂಗಾ ನೋಡ್ಬೋದು. ಕಾಂಬಿನೇಷನ್ ಡಾರ್ಕ್ ಕಲರ್ ಪರ್ಪಲ್ ಕಲರ್ ಬ್ಲೌಸಿಗೆ ಲೆಹೆಂಗಾ ಯಾವ ಥರ ಬಂದಿದೆ ಅಂತಂದರೆ ಆ್ಯಶ್ ಕಲರ್. ಇದು ಒಂದು ಸ್ಯಾರಿಯಲ್ಲಿ ಮಾಡಿರೋ ಅಂಥ ಲೆಹೆಂಗಾನೇ. ಇದು ಏನು ಬ್ಲೌಸ್ ಪೀಸ್, ಇದು ಏನು ಲೈನಿಂಗ್ ಇದೆ ಅಲ್ಲ, ಇದು ಪಲ್ಲು ಪಾರ್ಟಿಗೆ ಬಂದಿರೋ ಪಾರ್ಟನ್ನ ನಾವು ತೊಗೊಂಡು ಬ್ಲೌಸ್ ಸ್ಟಿಚ್ ಮಾಡಿದ್ದೀವಿ. ಇದು ಒಂಥರ ರೆಟ್ರೋ ಲುಕ್ಕಲ್ಲಿ ಬಂದಿದೆ ನೋಡ್ಬೋದು. ಕಾಲರ್ ಕೊಟ್ಟಿದ್ದೀವಿ, ಇದಕ್ಕೆ ನಾವು ಹೈ ನೆಕ್ಕಲ್ಲಿ ಕಾಲರ್ ಕೊಟ್ಟಿದ್ದೀವಿ. ಇದು ಒಂಥರ ಡಿಫ್ರೆಂಟ್ ಆಗಿದೆ ನೋಡ್ಬೋದು ನೀವು. ಆಮೇಲೆ ಇದಕ್ಕೆ ಲೆಹೆಂಗಾಗೂ ತುಂಬ ಚೆನ್ನಾಗಿ ಬಂದಿದೆ. ಒಂದು ಆ್ಯಶ್ ಕಲರ್ ಥರ ಇದೆ. ಫುಲ್ ಗೇರಾನು ಫುಲ್ ಏನು ಸ್ಯಾರಿಯಲ್ಲಿ ಏನು ಗೇರ ಇರುತ್ತಲ್ಲ ಎಲ್ಲನೂ ಯೂಸ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಆಮೇಲೆ ಸ್ಲೀವ್ಸ್ ಪಾರ್ಟಿಗೆ ಏನು ಮಾಡಿದ್ದೀವಿ ಅಂತಂದರೆ ನಾವು ಸಿಂಪಲ್ಲಾಗಿ ಜಸ್ಟ್ ಪಫ್ ಕೊಟ್ಟು ಅದೇ ಸಣ್ಣದು ಒಂದು ಪಟ್ಟಿ ಕೊಟ್ಟಿದ್ದೀವಿ ಅಷ್ಟೇ. ಇದರಲ್ಲಿ ಏನಿಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆದ್ರೂ ವೇರ್ ಮಾಡಿದರೆ ತುಂಬ ಎಲಿಗೆಂಟ್ ಆಗಿರುತ್ತೆ. ನಾವು ಇದಕ್ಕೇನಾದರೂ ಪರ್ಲ್ಸ್ ಆ ಥರ ಏನಾದರೂ ಜ್ಯುವೆಲ್ರಿ ಯೂಸ್ ಮಾಡ್ಕೊಂಡಿದ್ದೀವಿ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಓಕೆನಾ. ಆಮೇಲೆ ನಾನು ಹೇಳೋದೇನು ಅಂತಂದರೆ, ನಾವು ಇದೇ ಅಲ್ಲ ನಿಮ್ಮ ಕಿಡ್ಸಿಗೆ ಬೇರೆ ಯಾವ ಥರ ವೆರೈಟಿ ಆಗಿ ಡಿಸೈನ್ ಆಗಿ ಏನೇ ಡಿಸೈನ್ಸ್ ಮಾಡಬೇಕು ಅಂತ ನಿಮ್ಗೆ ಏನು ಐಡಿಯಾ ಇದ್ರೂ ನಮ್ಮ ಕಡೆ ಬನ್ನಿ, ನಾವೆಲ್ಲನೂ ಮಾಡಿಕೊಟ್ಟಿರ್ತೀವಿ. ಓಕೆನಾ. ಥ್ಯಾಂಕ್ ಯು.